ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಬಾರಿ ಈ ಒಂದು ಆದರ್ಶ ವಿದ್ಯಾಲಯದ 6ನೇ ತರಗತಿ ಪ್ರಶ್ನೆ ಪತ್ರಿಕೆಯ ಕೆಲವು ಸಬ್ಜೆಕ್ಟ್ಗಳ ಸಂಭವನೀಯ ಕೀ ಉತ್ತರಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಈ ಮಾನಸಿಕ ಸಾಮರ್ಥ್ಯದ ಕೆಲವು ಕೀ ಆನ್ಸರ್ಗಳನ್ನು ನೋಡೋಣ. ಮೊದಲಿಗೆ ಬಂದ್ಬಿಟ್ಟು ಪ್ರಶ್ನೆ ಒಂದು, ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತಂದು ಕೇಳಿದ್ದಾರೆ. ಇಲ್ಲಿ 53 ಮತ್ತು 64 ಆಗೈತಿ. 75 ಏನಾಗತ್ತೆ ಅಂತಂದೇಳಿ ಕೊಟ್ಟಿದ್ದಾರೆ. ಸೊ ಇವರು ಯಾವ ರೀತಿಯಾಗಿ ಮಾಡ್ಯಾರ ಅಂದ್ರೆ 5 3 ಕೂಡಿಸಿ ಮಾಡ್ಯಾರ. 5 + 3 ಕೂಡಿಸ್ಯಾರ 8 ಆಗುತ್ತೆ. 8 8 64 ಅಂತ ಹೇಳ್ಯಾರ. ಸೊ ಇದು 7 5ನ ಏನು ಮಾಡಬೇಕು, ಕೂಡಿಸ್ಬೇಕು. ಎಷ್ಟಾಗುತ್ತೆ? 12 ಆಗುತ್ತೆ. 12 ಎಷ್ಟಾಗುತ್ತೆ? 144 ಆಗುತ್ತೆ. ಹಾಗಾದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ರೀತಿಯಾಗಿ ಎರಡನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಅಂತ ಕೇಳಿದ್ರೆ, ಸೊ ಇಲ್ಲಿ 6ಗೆ ಒಂದು ಗಡಿಯಾರ ಅಂತಂದ್ರೆ ಈ ರೀತಿಯಾಗಿರುತ್ತೆ. 12 12 ಅಂದರೆ ಈಗ ಸ್ಟೇಡ್ ಆಗಿರುತ್ತೆ. ಸೊ ಇಲ್ಲಿ 180 ಡಿಗ್ರಿ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವುದಾಗುತ್ತೆ ನೋಡ್ರಿ, ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಅಂತಂದು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಂಬುದು ಸರಿ ಆಗ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, EH GJIL KN ಡ್ಯಾಶ್ ಈ ಸರಣಿಯ ಮುಂದಿನ ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ಯಾವುದಾಗುತ್ತಾ ಅಂತಂತೇಳಿದ್ರೆ, ಒಂದು ಅಕ್ಷರ ಬಿಟ್ಟು ಒಂದು ಅಕ್ಷರ ಎಫ್ ಬಿಟ್ರೆ ಜಿ ಆಗೈತಿ, ಮತ್ತು ಎಚ್ ಬಿಟ್ರೆ ಆಯ್ ಬಂದೈತಿ. ಹಂಗಾಗಿ ಬಂತಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಐದನೇ ಪ್ರಶ್ನೆ, ಪ್ರಣವಿಯು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ದಿಕ್ಕು ಅಂತ ಹೇಳ್ಯಾರ. ಸೊ ಇಲ್ಲಿ ಪ್ರಣವಿ ನಿಂತ್ಕೊಂಡಾಳಂದ್ರೆ 5 ಕಿಲೋಮೀಟ್ರ್ ಬಂದಾಳೆ. ಇಲ್ಲಿ ಬಂದು ಏನು ಮಾಡ್ತಾಳೆ, ಮತ್ತೆ ಬಲಕ್ಕೆ ತಿರುಗ್ತಾಳೆ. ಮತ್ತೆ ಬಲಕ್ಕೆ ತಿರುಗಿ ಏನು ಹೋಗ್ತಾಳೆ, ಹಿಂಗೆ ಹೋದಾಗ ಅಲ್ಲಿ ಆಗುತ್ತಂದ್ರೆ ಇಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇಲ್ಲಿ ಬಂದಿತ್ತಂದ್ರೆ ಅದು ದಕ್ಷಿಣ ಆಗ್ತಿತ್ತು. ಆ ಕೇಂದ್ರ ಮತ್ತೆ ಬಂದು ಬಲಕ್ಕೆ ತಿರುಗಿ ಮುಂದಕ್ಕೆ ಹೋಗ್ಯಾಳ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಪಶ್ಚಿಮ ದಿಕ್ಕಿನಲ್ಲಿ ನಿಂತಿದ್ದಾಳೆ ಅಂತಂದು ಅನ್ನೋದಾಗ್ತದೆ. ಆಪ್ಷನ್ ಬಿ ಅಂತದ್ದು. ಅದೇ ರೀತಿಯಾಗಿ ಆರನೇ ಪ್ರಶ್ನೆ, ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತಂದು ಕೇಳ್ಯಾರ. ಸೊ ಈ ಸರಣಿಯ ಸಂಖ್ಯೆ ಅಂತಂದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ. ಆಪ್ಷನ್ ಎ 36 ಅನ್ನೋದು ಸರಿಯಾದಂಥ ಉತ್ತರ. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ, ಕಾರ್ ಎಂಬುದು 22 ಆದರೆ 22 ಎಂದು ಸಂಕೇತಿಸಿದರೆ ಬಸ್ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತ ಕೇಳಿದರೆ, ಸೊ ನೋಡ್ರಿ ಇಲ್ಲಿ ಯಾವ್ದು ಸರಿ ಆಗ್ತದೆ. ಆಪ್ಷನ್ ಸಿ ಎಂಬುದು ಸರಿಯಾದಂಥ ಉತ್ತರ. 42 ಸರಿಯಾದಂಥ ಉತ್ತರ. ಅದೇ ರೀತಿಯಾಗಿ ಧ್ರುವನ್ ಆಗಸ್ಟ್ 29 ಬುಧವಾರದಂದು ಜನಿಸಿದರೆ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ದಿನ ಅಂತ ಕೇಳ್ಯಾರೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬುಧವಾರ ಎಂಬುದು ಸರಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ಚಿತ್ರ ಸರಣಿ ಕೊಟ್ರೆ, ಈ ಚಿತ್ರ ಸರಣಿ ಒಳಗೆ ಯಾವುದು ಸರಿಯಾಗ್ತದೆ ಅಂತಂದು ಕೇಳಿದ್ರೆ, ಸೊ ಆಪ್ಷನ್ ಡಿ ಎಂಬುದು ಇಲ್ಲಿ ಸರಿಯಾದಂಥ ಉತ್ತರ. ಆಪ್ಷನ್ ಡಿ. ಇನ್ನು ಮುಂದುವರೆದು 10ನೇ ಪ್ರಶ್ನೆ, 10 ಆಕೃತಿಯಲ್ಲಿರುವ ಆಯತಗಳ ಒಟ್ಟು ಸಂಖ್ಯೆ ಅಂತ ಕೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಒಟ್ಟು 6 ಆಯತಗಳು ಇದಾವೆ ಅನ್ನೋದು ಸರಿಯಾದಂಥ ಉತ್ತರ. ಸೊ ಇದಿಷ್ಟು ಮೆಂಟಲ್ ಅಬಿಲಿಟಿ. ಸೊ ಇದಿಷ್ಟು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದ್ದು. ಇನ್ನು ಮುಂದುವರೆದು ಗಣಿತ ವಿಷಯದ ಕೆಲವು ಕೀ ಆನ್ಸರ್ಗಳನ್ನು ನೋಡೋಣ. ಅದೇ ರೀತಿಯಾಗಿ ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕೆಲವು ಸಂಭವನೀಯ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಪ್ರಶ್ನೆ 1ರಲ್ಲಿ ಈ ರೀತಿಯಾಗಿದೆ, ನೀಡಿದ ಅಳತೆಯು ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಅಂತ ಕೇಳ್ಯಾರೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೈವಾರ ಎಂಬುದು ಸರಿಯಾಗ್ತದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ
ರೂಪ 7/16 ಆಗಿದೆ. ಈ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿಗಳು ಯಾವ ಅಂತ ಕೇಳ್ಯಾರ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದ್ರೆ ಆಪ್ಷನ್ ಬಿ ಎಂಬುದು ಸರಿಯಾಗ್ತದೆ. ಇನ್ನು ಮುಂದುವರೆದು ಗಡಿಯಾರ. ಮೂರನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಹಾಗಾದ್ರೆ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನ ಅಂತ ಕೇಳ್ಯಾರ. ಸೊ 3 ಗಂಟೆ 5 ನಿಮಿಷ ಅಂದ್ರೆ ಇದು ಲಘು ಕೋನ ಆಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ, 0.125 ಭಿನ್ನ ರಾಶಿ ರೂಪ ಯಾವುದಂತ ಕೇಳ್ಯಾರ. ಸೊ ಇದನ್ನು ಭಿನ್ನ ರಾಶಿಗೆ ವಿಷಮಗೊಳಿಸಿದಾಗ ಇದು ಆಪ್ಷನ್ ಎ 1/8 ಅನ್ನೋದು ಸರಿ ಆಗ್ತದೆ. ಅದೇ ರೀತಿಯಾಗಿ ಐದನೇ ಪ್ರಶ್ನೆ, ಕೊಟ್ಟಿರುವ ಅಪವರ್ತನ ವೃತ್ತದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ ಏನಾಗ್ತದ ಅಂತ ಕೇಳ್ಯಾರ. ಸೊ ಎ ಮತ್ತು ಬಿ ಈಗ ಏನು ಮಾಡೋದು, ಒಂದೊಂದು ಏನು ಮಾಡಬೇಕು, ಗುಣಿಸ್ಬೇಕು. 2 × 2 ಇಲ್ಲಿ ನೋಡ್ರಿ, ಬಿ ನೋಡೋಣ. 2 × 2 ಏನಾಗ್ತದೆ, 4 ಆಗ್ತದೆ. 3 × 3 ಏನಾಗ್ತದೆ, 9 ಆಗ್ತದೆ. ಈ 2 4 ಇಲ್ಲಿ ಬಿ ನೋಡ್ರಿ, ಬಿನ ಬೆಲೆ ಎಷ್ಟಾಗುತ್ತೆ ಅಂದ್ರೆ 4 ಆಗುತ್ತೆ. 4 × 2 ಏನಾಗುತ್ತೆ, 8 ಆಗುತ್ತೆ. ಈ ರೀತಿಯಾಗಿ ಬಂದಿರತಕ್ಕಂಥದ್ದು. ಸೊ ಹಾಗಾದ್ರೆ ಫಸ್ಟ್ ಏನು ಕೊಟ್ಟಿದ್ರು ಅವರು, ಎ ಬೆಲೆ ಅಂತ ಕೇಳ್ಯಾರ. ಸೊ ಎ ಬೆಲೆ ಎಷ್ಟಾಗುತ್ತೆ, 9 ಆಗುತ್ತೆ. ಅದೇ ರೀತಿಯಾಗಿ ಬಿ ಬೆಲೆ ಎಷ್ಟಾಗುತ್ತೆ, 4 ಆಗುತ್ತೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಂಬುದು ಇದಕ್ಕೆ ಸರಿ ಆಗ್ತದೆ. ಆಪ್ಷನ್ ಬಿ 9 ಮತ್ತು 4 ಅನ್ನೋದು ಸರಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಆರನೇ ಪ್ರಶ್ನೆ, 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಅಂತ ಕೇಳಿದ್ರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 38 ಮೀಟರ್ 88 ಸೆಂಟಿಮೀಟ್ರ್ ಆಗ್ತದೆ. ಇದು ಸೊ ಆಪ್ಷನ್ 1 ಎ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಅದೇ ರೀತಿಯಾಗಿ 7ನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 126 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 14 ಮೀಟ್ರ್ ಆದರೆ ಅಗಲದ ಅಳತೆ ಎಷ್ಟು ಅಂತ ಕೇಳ್ಯಾರ. ಸೊ ನೋಡ್ರಿ ಯಾವುದಾಗ್ತದೆ, ಆಪ್ಷನ್ ಡಿ ಎಂಬುದೇ ಸರಿ ಆಗ್ತದೆ. 112 ಮೀಟರ್ ಏನೈತಲ್ಲ, ಆಪ್ಷನ್ ಡಿ ಅದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 8ನೇ ಪ್ರಶ್ನೆ, ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರವನ್ನು ತಿಳಿಸುತ್ತದೆ ಅಂತ ಕೇಳ್ಯಾರ. ಅಂದ್ರೆ ಒಂದು ಕಂಪ್ನಿಯ ಒಂದು ಕಾರು ಮಾರಾಟಗಳ ಸಂಖ್ಯೆ ತಿಳಿಸುತ್ತೆ. ಇಲ್ಲಿ ಪ್ರಶ್ನೆ ಏನೈತೆ ಅನ್ನೋದು ನಾನು ನೋಡೋಣ. ಇಲ್ಲಿ ಒಂದು ಗ್ರಾಫ್ ಕೊಟ್ಟಾರ. ಸೊ ಗ್ರಾಫ್ ಮೂಲಕ ಅದರ ಪ್ರಶ್ನೆಗಳನ್ನು ಕೇಳಿರ್ತಾರೆ, ನೋಡೋಣ. ಸೊ ಹಾಗಾದರೆ ಮೊದಲಿಗೆ ಒಂದು ಪ್ರಶ್ನೆ ನೋಡೋದಾದರೆ 2023 ಮತ್ತು 25 ಮಾರಾಟವಾದ ಕಾರುಗಳ ಸಂಖ್ಯೆ ವ್ಯತ್ಯಾಸ ಅಂತ ಕೇಳ್ಯಾರ. ಸೊ 2023 ಮತ್ತು 25 ನಡುವೆ, ಎರಡರ ನಡುವೆ ಅಂತೇಳಿ. ಸೊ 23 ಎಷ್ಟೈತಿ, 1500 ಐತಿ. ಇನ್ನು ಅದೇ ರೀತಿ 25 3000 ಐತಿ. 3000 1500 ಕಳೆದ್ರೆ ಎಷ್ಟಾಗುತ್ತೆ, 1500 ಉಳಿತೈತಿ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎಂಬುದು ಸರಿ ಆಗ್ತದೆ. ಅದೇ ರೀತಿ 9ನೇ ಪ್ರಶ್ನೆ, ಸೃಷ್ಟಿಯು ಒಂದು ದಿನಕ್ಕೆ 2068 ರೂಪಾಯಿ ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಅಂತ ಕೇಳಿದ್ದಾರೆ. ಸೊ ಅದನ್ನು ಏನು ಮಾಡೋಕ್ಕೂ, ಒಂದು 7 × 25 ಅದನ್ನು 2068 ಅದನ್ನು ಗುಣಿಸಿದ್ರೆ ಎಷ್ಟಾಗುತ್ತೆ, 14,476 ಆಗುತ್ತೆ. ಹಾಗಾದರೆ ಆಪ್ಷನ್ ಡಿ ಎಂಬುದು ಇದಕ್ಕೆ ಏನಾಗುತ್ತೆ, ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 10ನೇ ಪ್ರಶ್ನೆ, ಆಯುತ ಘನದ ಅಂಚುಗಳ ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದ ಅಂತಂದೇಳಿ ನೋಡೋಣ. 10ನೇ ಪ್ರಶ್ನೆ, 10ನೇ ಪ್ರಶ್ನೆ ಏನೈತಿ, ಆಯುತ ಘನದ ಅಂಚುಗಳು ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಅಂತಂದು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿ ಆಗ್ತದೆ. 12, 8 ಮತ್ತು 6 ಎಂಬುದು ಉತ್ತರವು ಸರಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ 11ನೇ ಪ್ರಶ್ನೆ, ಇರ್ಷಿದ್ನ ವಾರ್ಷಿಕ ಆದಾಯ 2,68,305 ರೂಪಾಯಿ ಆಗಿದೆ. ಹಾಗಾದರೆ ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿದಿರುವ ಹಣ ಎಷ್ಟು ಅಂತಂದು ಕೇಳಿದ್ದಾರೆ. ಸೊ
ಸೊ ಇದ್ರಾಗ ಏನು ಮಾಡಬೇಕು, ಅವನ ಒಂದು ಆದಾಯದೊಳಗೆ ಖರ್ಚನ್ನು ಕಳೆದು ಒಟ್ಟು ಉಳಿದಿರ್ತಕ್ಕಂಥ ಹಣವನ್ನು ನಾವು ಏನು ಮಾಡಬೇಕು ಹೇಳ್ಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ನು ಎ ಎಂಬುದು ಸರಿ ಆಗ್ತದೆ. ಎಷ್ಟು ಉಳಿಸ್ತಾನೋ 93,709 ರೂಪಾಯಿ ಉಳಿಸ್ತಾನ ಖರ್ಚು ಮಾಡಿ ಅಂತಕ್ಕಂಥದ್ದು. ಹಾಗಾದರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಒಂದು ಸ್ಟೇಷನರಿ ಕೊಟ್ಟಣ, ಅದ್ರಾಗ ಪೆನ್ನು ಪೆನ್ಸಿಲ್ ಪುಸ್ತಕ ಜಾಮಿತಿ ಪೆಟ್ಟಿಗೆ ಅಂತಂದೇಳಿ ಅದರ ಪರಿಣಾಮ ಮತ್ತು ಬೆಲೆಗಳು ಒಟ್ಟು ಮೊತ್ತಗಳನ್ನು ಎಲ್ಲ ಕೊಟ್ಟಾನ. ಸೊ ಅದಕ್ಕೆ ಕೆಲವೊಂದು ಪ್ರಶ್ನೆ ಕೊಟ್ಟಣ, ಆ ಪ್ರಶ್ನೆಗೆ ಏನಪ್ಪ ಉತ್ತರಿಸ್ಬೇಕಾಗತ್ತೆ. ಹಾಗಾದ್ರೆ ಆ ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ಬಿಲ್ನಲ್ಲಿ ಎ ಮತ್ತು ಬಿನ ಬೆಲೆಗಳು ಕ್ರಮವಾಗಿ ಹೇಳ್ರಿ ಅಂತ ಹೇಳ್ಯಾರ. ಸೊ ಅದರ ಎ ಮತ್ತು ಬಿನ ಬೆಲೆ ಏನಾಗುತ್ತಪ್ಪ ಅಂತಂದ್ರೆ ಕ್ರಮವಾಗಿ ಅಂತಂದ್ರೆ 18 ಮತ್ತು 40 ಐತಲ್ಲ, ಇದು ಸರಿಯಾದ ಆಗ್ತದೆ. ಆಪ್ಷನ್ ಎ ಏನೈತಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದಂತ ಕೇಳಿದ್ರೆ ಆ ಸಂಖ್ಯೆ ಯಾವುದಪ್ಪ ಅಂದ್ರೆ 14 ಆಗುತ್ತೆ. 14 ಭಾಗಿಸಿದಾಗ ಏನಾಗುತ್ತೆ, ಶೇಷ 5 ಉಳಿಯುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಸರಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ 14ನೇ ಪ್ರಶ್ನೆ: ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಆಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು ಆದರೆ ಖುಷಿಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಬ್ಬರದು ವಯಸ್ಸು ಕೊಟ್ಟಾನ ಒಂದು ಸಾರಿ. ತದನಂತರ ಏನು ಮಾಡ್ಯಾನ, ಸಾನ್ವಿ ವಯಸ್ಸು ಅಷ್ಟೇ ಕೊಟ್ಟಾನ. ಈಗ ಯಾರ್ದು ಕಂಡು ಹಿಡಿಯ ಅಂತ ಹೇಳಿದ್ರೆ ಖುಷಿಯ ವಯಸ್ಸು ಮಾತ್ರ ಕಂಡು ಹಿಡೀರಿ ಅಂತ ಕೇಳಿ. ಹಾಗಾದ್ರೆ ಖುಷಿಯ ವಯಸ್ಸು ಎಷ್ಟಾಗುತ್ತಪ್ಪ ಅಂತಂದ್ರೆ 13 ವರ್ಷ 9 ತಿಂಗಳಾಗ್ತದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಎ ಅಂತಕ್ಕಂಥದ್ದು ಸರಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ 15ನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ 10 ರಿಂದ 40 ಸಂಖ್ಯೆಗಳ ನಡುವಿನ 6 ಅಪವರ್ತ್ಯಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಯಾವುದಾಗ್ತದೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಂಬುದು ಸರಿಯಾಗ್ತದೆ. 12, 18, 24, 30, 36 ಇದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 16ನೇ ಪ್ರಶ್ನೆ ಏನು ಕೊಟ್ಟನ, 3,453, 3,405. ಇನ್ನು 16ನೇ ಪ್ರಶ್ನೆ 30,453, 34,503, 33,054, 30,543, 30,545 ಈ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ರೆ ಸೊ ಅದು ಆರೋಹಣ ಅಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಹೋಗ್ತಕ್ಕಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ ಆಪ್ಷನ್ ಬಿ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಸೊ ಇದಿಷ್ಟು ಏನಾಗಿತ್ತು ಈ ಗಣಿತ ವಿಷಯದ ಕೀ ಆನ್ಸರ್. ಸೊ ಇಲ್ಲಿಗೆ ಸಂಪೂರ್ಣವಾಗಿ ಈ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಕೀ ಉತ್ತರಗಳಾಗಿದ್ದವು. ಸೊ ಮುಂದಿನ ಒಂದು ದಿನಮಾನಗಳಲ್ಲಿ ಆದಷ್ಟು ಬೇಗ ಇಲಾಖೆಯು ಏನು ಮಾಡುತ್ತಾ ಫೈನಲ್ ಕೀ ಆನ್ಸರ್ ಬಿಡುತ್ತಾ. ಸೊ ನಾವು ಇವತ್ತು ನೋಡಿದ್ದು ಅಂತಿಮ ಕೀ ಆನ್ಸರ್ ಏನಲ್ಲ, ಸೊ ಸಂಭವನೀಯವಾಗಿ. ಹಾಗಾಗಿ ದಯವಿಟ್ಟು ಯಾರೇ ಎದೆಗುಂದು ಅಂತ ಏನಿಲ್ಲ, ಫೈನಲ್ ಕೀ ಆನ್ಸರ್ಗಾಗಿ ನಾವು ಕಾಯೋಣ. ಸೊ ಫೈನಲ್ ಕೀ ಆನ್ಸರ್ ಬಂದಿಂದ ಇದನ್ನು ವಿವರಣಾತ್ಮಕವಾಗಿ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಶೇರ್ ಮಾಡಿ. ನಾವು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.